ಸಚಿವರ ಕ್ಷೇತ್ರದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಲಕ್ಷ್ಮೀ ನರಸಿಂಹಾಚಾರ್ಯ. ಉತ್ತರ ಪ್ರದೇಶದಲ್ಲಿ ಆದ ಘಟನೆಯು ಇಂದು ಕರ್ನಾಟಕ ರಾಜ್ಯದ ಗೃಹ ಸಚಿವರ ಕ್ಷೇತ್ರದಲ್ಲಿ ನಡೆದಿದೆ. ವಿಷಯ ತಿಳಿದ ನಮ್ಮ ವರದಿಗಾರರಾದ ಮೊನ್ನ ಗೌಡಗೇರೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಘಟನೆ ಆಗಿದ್ದು ಸುಮಾರು ಸಂಜೆ 5 ಗಂಟೆಗೆ. ಆದರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ರಾತ್ರಿ 12 ಗಂಟೆ 15 ನಿಮಿಷಕ್ಕೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ 8 ಗಂಟೆ 15 ನಿಮಿಷಗಳವರೆಗೂ ಬಾಲಕಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಲೈಂಗಿಕ ಕಿರುಕುಳ ನೀಡಿದ ಕಾಮುಕ ಲಕ್ಷ್ಮೀ ನರಸಿಂಹ ಆಚಾರ್ಯನು ಒಂದು ಸಂಘಟನೆಯ ಹಾಲಿ ಅಧ್ಯಕ್ಷ ಎಂದು ತಿಳಿದು ಬಂದಿತು. ಕಾಮುಕ ಲಕ್ಷ್ಮೀ ನರಸಿಂಹಾಚಾರ್ಯ 23/11/2020 ದಿನಾಂಕದಂದು ಅಪ್ರಾಪ್ತ ಬಾಲಕಿಯನ್ನ ಕರೆದುಕೊಂಡು ತನ್ನ ಜನರಲ್ ಸ್ಟೋರ್ ಅಂಗಡಿಯ ಒಳಗೆ ಹೋಗಿ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ತೋರಿಸುತ್ತಾ ತನ್ನ ಮರ್ಮಾಂಗವನ್ನ ಬಾಲಕಿಯ ಬಾಯಲ್ಲಿ ಇಡುತ್ತಾ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಅಪರಾಧ ಸಂಖ್ಯೆ 205/2020 ಕಲಂ 376 ಎಬಿ ಐಪಿಸಿ ಮತ್ತು 4-8-12 ಪೋಕ್ಸೋ ಎಜಿ 2012 ಅನ್ವಯ ಸವನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲುಗೊಂಡಿದೆ. ನ್ಯಾಯವಾದಿ ಸಾದಿಕ್ ಕನವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಜೆ ನ್ಯೂಸ್ಗೆ ಮಾಹಿತಿ ನೀಡಿದ್ರು. ಯಾಕಂದ್ರೆ ನಿನ್ನೆ ಆದಂತ ಘಟನೆ ಆ ಬಾಲಕಿ ಮೇಲೆ ಅತ್ಯಾಚಾರ ಆಗಿದ್ದು 9ನೇ ವರ್ಷದ ಬಾಲಕಿ 3ನೇ ಸಾಲಿ ಹೋಗೋದು ಬಾಲಕಿ ಅದ ಆ ಬಾಲಕಿ ಮೇಲೆ ಅತ್ಯಾಚಾರ ಆಗೈತೆ ಅಂಥೇಳಿ ನಮ್ಗೆ ಎಲ್ಲ ವಿವರಣೆ ಗೊತ್ತಾಗಿ ನಾವು ಪೊಲೀಸ್ ಸ್ಟೇಷನಲ್ಲಿ ಬಂದಿದ್ವಿ. ನಿನ್ನೆ ಅದ್ರಾಗ ನಮ್ಗೆ ನಿಮ್ಮ ಹೆಸರು ಕೇಳ್ಬಂತು, ನೀವು ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂಥೇಳಿ. ಅದ್ರ ಸಲುವಾಗಿ ನಿಮ್ಮ ಅನಿಸಿಕೆ ಏನೈತಿ ಅಂಥೇಳಿ ನಮ್ಮ ಅಭಿಪ್ರಾಯ ಸರ್. ಸರ್ ನಮ್ಮ ಹೆಸರು ಸರ್? ನನ್ನ ಹೆಸರು ಸಾದಿಕ್ ಕಮ್ಮಿ ಅಡ್ವೊಕೇಟ್ ಅಂತೇಳಿ. ನಾನು ಎಲ್ಲದಕ್ಕಿಂತ ಮುಂಚೆ ಪಿಜೆ ನ್ಯೂಸ್ ಚಾನಲ್ದವರಿಗೆ ಸ್ವಾಗತ ಸುಸ್ವಾಗತವನ್ನು ಹೇಳ್ತೀನಿ. ಈ ನಿನ್ನೆ ಆಗಿರೋದು ಘಟನೆ ಎಲ್ಲ ಇಟ್ ಈಸ್ ಅಶೇಮ್ ಟು ದ ಎಂಟೈರ್ ಹ್ಯುಮ್ಯಾನಿಟಿ. ವಾಟ್ ಹ್ಯಾಸ್ ಬಿನ್ ದ ಒಫೆನ್ಸ್ ಇಸ್ ರಿಪೋರ್ಟೆಡ್ ಯೆಸ್ಟರ್ಡೇ ಈಸ್ ಒಫೆನ್ಸ್ ಅಗೇನ್ಸ್ಟ್ ಅ 9-year-old minor girl. बेटे तुझे क्या कर रहा है? तुझे फर्स्ट बुला ले दुकान बुला क्या करने? क्या बोले दुकान ले जाओ? चल हाँ क्या 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 बोले? तुम्हारा दिल गवा था। हाँ पकड़ा क्या करे? हाँ तेरे साथ क्या करा? तुझे क्या करा फिर? नहीं उन्हें मोबाइल दिखाएगा। क्या लगाया मोबाइल? क्या खिलाया ने? खाने क्या खिलाया? दुकान में क्या खिलाया? कई वस्तु बुला रहा तुझे? दुकान को तू गई थी क्या? उन्हीं आया था बुला लेने? उन्हीं क्या था? Name of the accused person and victim also, so that the no rule of POCSO Act should be violated. So I am not going to disclose any name before this media channel. So what has been reported, ಏನಾಗಿದೆ ಅಂದ್ರೆ ನಿನ್ನೆ ಒಬ್ಬ ವ್ಯಕ್ತಿ 40 ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನ ವ್ಯಕ್ತಿ 30 ಅರೌಂಡ್ he looks like 40 years 36 ವರ್ಷಕ್ಕಿಂತ 36 ವರ್ಷ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ರಿಪೋರ್ಟ್ಸ್ ಆಸ್ ಪರ್ ದ ರಿಪೋರ್ಟ್ಸ್. ಆ ವ್ಯಕ್ತಿಯನ್ನು ಒಂದು ಇಟ್ ಇಸ್ ಲೆಸ್ ದನ್ 9 years 9 ವರ್ಷಕ್ಕಿಂತ ಕಡಿಮೆ ವಯಸ್ಸು ಹುಡುಗಿ ಜೊತೆಗೆ he tried to commit he committed, he not tried, he committed itself. He have inserted his sex organs in the face of in the mouth of the 9-year-old baby. ಸರ್ ಆ ವ್ಯಕ್ತಿ ತಮ್ಮ ಹೆಸರು ನರಸಿಂಹ ನಾಮಾವಳಿ ಅಂತ ಸರ್, ನರಸಿಂಹ ಆಚಾರ್ಯ ನಾಮಾವಳಿ ಅಂತ ಹೇಳಿ ಆ ಹುದ್ದೆ ಏನೈತೆ ಅಂತ ಹೇಳಿದವ್ರಿಗೆ ಅವ್ರ ಒಬ್ಬ ಭಟ್ ಅವ್ರು ಮತ್ತು ಅವ ಎಂಥ ನಾಯಕ ಅಂತ ಹೇಳಿದ್ರೆ ಅವ್ರ ಗಣೇಶ ಚತುರ್ಥಿಯಲ್ಲಿ ಆಗಲಿ ಮದುವೆಯಲ್ಲಿ ಆಗಲಿ ಏನಾದ್ರು ಜಾತಕ ಹೇಳಿದ್ರೆ ಅವನ ಮಾಡ್ತಾನೆ. ಆ ಗಣೇಶ ಚತುರ್ಥಿ ಹಬ್ಬದಾಗ ಆ ಪೂಜೆ ಪುನಸ್ಕಾರ ಮಾಡೋದು ಅವನ. ಅಂಥ ವ್ಯಕ್ತಿ ಈ ಘಟನೆ ಮಾಡೋದಂತ ಹೇಳಿದ್ರೆ, ಈ ಕೆಲಸ ಮಾಡೋದಂತ ಹೇಳಿದ್ರೆ ಯಾರಿಗೆ ನಂಬಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳಿ ನಮ್ದು ಒಂದು ಪ್ರಶ್ನೆ ಸರ್. ಇದರಲ್ಲಿ ಬರುವುದೇನಂದ್ರೆ ನನ್ನ ಪರ್ಸನಲ್ ವ್ಯಕ್ತಿಕ್ ವಿಚಾರ ಏನಿದೆ ಅಂದ್ರೆ, ಇವಾಗ ಈ ಮಾಡಿರುವ ಮನುಷ್ಯಗೆ ಯಾವುದೇ ಜಾತಿ
ಅವನಿಗೆ ಸಂಬಂಧ, ಅವ ಭಟ್, ಅವ ಪೂಜಾರಿ ಅಂತ ಹೇಳಿ ಬರೋದಿಲ್ಲ. ಅವನಿಗೆ ಮನುಷ್ಯತ್ವನೂ ಇಲ್ಲ ಇರೋ ವ್ಯಕ್ತಿಗೆ ಜಾತಿ ಅವನಿಗೆ ಬರೋಂಗಿಲ್ಲ. ಜಾತಿ ಯಾರಿಗಿರುತ್ತೆ? ಮನುಷ್ಯಗಳಿಗಿರುತ್ತೆ. ಹ್ಯೂಮನ್ಸ್ ವಿಲ್ ಬಿ ಗವರ್ನ್ ಬೈ ದ ರಿಲಿಜನ್ ಅಂಡ್ ಲಾಸ್. ಇದು ಅನಿಮಲ್ಸ್ ತರ ಆಕ್ಟಿವಿಟಿ ಮಾಡೋರಿಗೆ ಜಾತಿ ನಾವು ಬ್ಲೇಮ್ ಮಾಡೋಕ್ಕಾಗಲಿಲ್ಲ. ಅವನ ಜಾತಿ ಇಲ್ಲ. ವಿ ಶುಡ್ ನಾಟ್ ಸೇ ದಟ್ ಈಸ್ ಅ ಪೂಜಾರಿ, ಈಸ್ ಅ ಭಟ್ ಆರ್ ಬ್ರಾಹ್ಮಣ್ ಆರ್ ವಾಟ್ ಎವರ್ ಹಿ ಮೇ ಬಿ. ಅವನಿಗೆ ಮನುಷ್ಯ ಅನ್ನೋದಕ್ಕೇನೋ ನಾವು ಅದು ರಿಗ್ರೆಟ್ ಫೀಲ್ ಮಾಡ್ತೀವಿ. ಅದಕ್ಕೆ ನಾವು ವಿಲ್ ನಾಟ್ ಲೇಬಲ್ ದಿಸ್ ಮ್ಯಾಟರ್ ಆಸ್ ಅ ರಿಲಿಜಿಯಸ್ ಟೈಟಲ್. ಸೊ ನನ್ನ ಒಪಿನಿಯನ್ ಅಂದರೆ ಆ ವ್ಯಕ್ತಿಗೆ ನಾವು ವ್ಯಕ್ತಿ ಥರ ನೋಡೋಣ, ಅವನಿಗೆ ಜಾತಿ ಒಂದೇನಿದೆ ಅಂತೇಳಿ. ಎಸ್, ಐ ಸೇ ದಟ್ ಇದು ವಿಷಯ ಒಳಗೆ ಕೆಲವೊಂದು ಸಪೋರ್ಟರ್ಸ್ನು ಇದರೊಳಗೆ ಬರುತ್ತೆ. ಯಾವಾಗ ಭಾಳ ನಮಗೆ ಬ್ಯಾಡ್ ಫೀಲ್ ಆಗುತ್ತೆ ಅಂದರೆ ಇಂಥ ಒಫೆನ್ಸ್ ಕಮಿಟ್ ಆಗಿರುತ್ತೆ, ಒಂದು ಬ್ಯಾಡ್ ಫೀಲಿಂಗ್ ಬರುತ್ತೆ. ಇದಕ್ಕಿಂತ ಫಸ್ಟ್ ಫೀಲಿಂಗ್ ಯಾವಾಗ ಬರುತ್ತೆ ಅಂದ್ರೆ ಇಂಥದವನಿಗೆ ಉಳಿಸೋದಕ್ಕೆ ಜಾತಿ ಆಧಾರದ ಮೇಲೆ ಹಿಂದೆ ವ್ಯಕ್ತಿಗಳು ಬರ್ತಾರಲ್ಲ, ಉಳಿಸೋದಕ್ಕೆ ಇವ್ನಿಗೆ ಉಳಿಸ್ಬೇಕು, ನಮ್ ಜಾತಿದವ ಅಂತ ಹೇಳಿ ಮುಂದೆ ಬರ್ತಾರಲ್ಲ, ಅವಾಗ ಈ ರೇಪ್ ಇದು ಏನ್ ಆಗಿದೆಯಲ್ಲ, ಅಫೆನ್ಸ್ ಆಗಿದೆಯಲ್ಲ, ಇದಕ್ಕಿಂತ ಫಸ್ಟ್ ಫೀಲಿಂಗ್ ಯಾವಾಗ ಬರುತ್ತೆ ಅಂದ್ರೆ ಒಬ್ರು ವ್ಯಕ್ತಿಗಳು ಒಂದು ಗ್ರೂಪ್ ಮಾಡಿ ಅಥವಾ ಅವ್ರ ಜಾತಿದ ಆಧಾರ ಮೇಲೆ ಅಥವಾ ಪೊಲಿಟಿಕಲ್ ಆಧಾರ ಮೇಲೆ ಇವ್ನಿಗೆ ಸಪೋರ್ಟ್ ಮಾಡೋದಕ್ಕೆ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅವಾಗ ಫಸ್ಟ್ ಫೀಲಿಂಗ್ ಆಗುತ್ತೆ. ಇದಕ್ಕೆ ಬ್ಯಾಡ್ ಫೀಲಿಂಗ್ ಅಲ್ಲ, ಇದಕ್ಕಿಂತ ಫಸ್ಟ್ ಫೀಲಿಂಗ್ ಆಗುತ್ತೆ ಅಂತೇಳಿ ನನ್ನ ಒಂದು ಮಾತನ್ನು ನಾನು ಹೇಳ್ತೇನೆ. ಸರ್, ನಮ್ಮ ಒಂದು ಪ್ರಶ್ನೆ, ಆ ಹೆಣ್ಣಮಗಳು 3 ವರ್ಷದ ಬಾಲಕಿ, 9 ವರ್ಷದ ಬಾಲಕಿ 3ನೇ ಕ್ಲಾಸ್ ಓದಂತ ಈ ಬಾಲಕಿಗೆ ಅತ್ಯಾಚಾರ ಮಾಡಿದ್ದ ಎಷ್ಟು ಮಟ್ಟಿಗೆ ಸರಿ ಇದೆ? ಇವಾಗ ಕಂಪ್ಲೇನೆಂಟ್ ಐ ವಿಟ್ನೆಸಸ್ ಇದ್ದಾರೆ. ಈ ಕೇಸ್ ಒಳಗೆ ಏನಿದೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇದೆ. ಟ್ರಾನ್ಸ್ಪರೆನ್ಸಿ ಆಕಿ ಬಂದು ಹೇಳಿರೋದು ಆಕಿಗೆ ತಿಳಿಲಾರದ ವಿಷಯ ಎಲ್ಲ ಏನಿಲ್ಲ. ಇವಾಗ ಏನಾಗಿದೆ ಅಂದ್ರೆ ಈ ಕೇಸ್ ಒಳಗ ಆ ಹುಡುಗಿ ಜೊತೆಗೆ ಅವನು ಒಂದು ಶಾಪ್ ಇರುತ್ತೆ, ಆ ವ್ಯಕ್ತಿದು ಅಕ್ಯೂಸ್ ಪರ್ಸನ್ ಏನಿದಾರಲ್ಲ ಆರೋಪಿ ಒಂದು ಅಂಗಡಿ ಇದೆ, ಸ್ಟೇಷನರಿ ಅಂಗಡಿ. ಆ ಸ್ಟೇಷನರಿ ಅಂಗಡಿಯಲ್ಲಿ ಅವ ಒಂದು ಚೇರ್ ಮೇಲೆ ಕುಂತು ತನ್ನ ಲೈಂಗಿಕ ಇದಿರೋದು ಸೆಕ್ಸ್ ಆರ್ಗನ್ಸ್, ಅವನ ಪೆನಿಸನ್ನು ಈ ಹುಡುಗಿ ಬಾಯಿಯಲ್ಲಿ ಇಟ್ಟು ಒಂದು ತಲೆಗೆ ಇದು ಮಾಡಿ ಅದಕ್ಕೆ ಪ್ರೆಸ್ ಮಾಡು ಈ ಥರ ಮಾಡ್ತಾ ಇರ್ತಾನೆ. ಇವಾಗ ಒನ್ ಫ್ಯಾಕ್ಟ್ ಐ ನೀಡ್ ಟು ಡಿಸ್ಕ್ಲೋಸ್ ಇಯರ್ ದಟ್ ಇವಾಗ ಏನಾಗಿದೆ ಅಂದ್ರೆ ದ ಮೆಡಿಕಲ್ ಟೆಸ್ಟ್ ಇಸ್ ಬೀನ್ ಕಂಡಕ್ಟೆಡ್ ಅಂಡರ್ ಸೆಕ್ಷನ್ 27 ಆಫ್ ದ ಪೋಕ್ಸೋ ಆಕ್ಟ್ ಟುಡೇ ಓನ್ಲಿ. ಅದರೊಳಗೆ ಏನು ಕಂಡು ಬಂದಿದೆ ಅಂದ್ರೆ ದ ಪೊಲೀಸ್ ಹ್ಯಾವ್ ಸೀಸ್ಡ್ ದ ಡ್ರೆಸ್. ನಿನ್ನೆ ಏನು ಅರ್ಬಿ ಹಾಕೊಂಡಿದ್ದಾರಲ್ಲ, ಆ ಅರ್ಬಿಯನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಆ ಅರ್ಬಿದು ಸ್ವಲ್ಪ ಪಾರ್ಟ್ಸ್ ಮೇಲೆ ಆ ವ್ಯಕ್ತಿದ ಸ್ಪರ್ಮ್ಸ್ ಇಸ್ ಬಿನ್ ವಾಟ್ ವಿ ಕ್ಯಾನ್ ಸೇ ಸ್ಪರ್ಮ್ಸ್ ಅನ್ನು ಇದೆ ಅಂತೇಳಿ ಕಂಡು ಬರ್ತಾ ಇದೆ. ಅದನ್ನು ನಾವು ಅವ್ರಿಗೆ ವಿನಂತಿಸಿಕೊಂಡಿದ್ದೀವಿ ಏನಂತೇಳಿ, ಅದು ಫಾರೆನ್ಸಿಗೆ ಕಳಿಸಿ ಅದು ಸ್ಪರ್ಮ್ಸ್ ಇದೆ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವು ವಿನಂತಿಸಿಕೊಂಡಿದ್ದೀವಿ. ಇವಾಗ ಮುಂದೆ ಏನಂದ್ರೆ ದ ಸ್ಟೇಟ್ಮೆಂಟ್ಸ್ ಆಫ್ ದ ಮದರ್ ಆಫ್ ದ ವಿಕ್ಟಿಮ್, ಅವ್ರ ತಾಯಿಯವ್ರದ್ದು ಸ್ಟೇಟ್ಮೆಂಟ್, ಆ ಹುಡುಗಿನ ಸ್ಟೇಟ್ಮೆಂಟ್ ಇನ್ ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಕಾರ್ಡಿಂಗ್ ಟು ಸೆಕ್ಷನ್ 24 ಆಫ್ ದ ಪೋಕ್ಸೋ ಆಕ್ಟ್. ಅಂಡ್ ಇವಾಗ 164 ಒಳಗೆ ಇವಾಗ ಕೊರೋನಾ ಇದ್ದಿರೋ ಸಂಬಂಧ ಅವರು ಅನುಮತಿ ತಗೋಬೇಕಾಗಿರುತ್ತೆ. 164 ಒಳಗೆ ಸ್ಟೇಟ್ಮೆಂಟ್ ತಗೊಳ್ಳುವಾಗ ಇವಾಗ ನೆಕ್ಸ್ಟ್ ನಾಳೆ ಅಥವಾ ನಾಡ್ದು ಜಡ್ಜ್ ಸಾಹೇಬ್ರು ಯಾವಾಗ ನಮಗೆ ಅನುಮತಿ ಕೊಡ್ತಾರೆ, ಆದೇಶ ಕೊಡ್ತಾರೆ, ಆವಾಗಿರುತ್ತೆ. ಇದರಲ್ಲಿ ನಾನು ಆಕ್ಚುಲಿ ಇನ್ ಕ್ರಿಮಿನಲ್ ಕೇಸಸ್ ವಿ ವಿಲ್ ಬಿ ನಾಟ್ ರಿಪ್ರೆಸೆಂಟಿಂಗ್ ಟು ದ ವಿಕ್ಟಿಮ್ ಪರ್ಸನ್ಸ್, ದ ಗವರ್ಮೆಂಟ್ ವಕೀಲ್ ಬಿ ರಿಪ್ರೆಸೆಂಟಿಂಗ್. ಸರ್ಕಾರಿ ವಕೀಲರು ಒಂದು ಕ್ರಿಮಿನಲ್ ಕೇಸ್ ಇದ್ದರೆ ಅವ್ರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ಪೋಕ್ಸೋ ಆಕ್ಟ್ ಒಳಗೆ ಏನಿದೆ ಅಂದರೆ ಇಂಥ ಸಂದರ್ಭಕ್ಕೆ ಇಂಥ ವ್ಯಕ್ತಿಗೆ ಕನಿಷ್ಠ 100% ಶಿಕ್ಷೆ ಆಗ್ಬೇಕಂತೇಳಿ ವಿಚಾರದಿಂದ ಈ ಪ್ರೊವಿಷನ್ ಒಳಗೆ ಪ್ರೈವೇಟ್ ಲಾಯರ್ಸ್ನು ಅವ್ರ ಗಾರ್ಡಿಯನ್ಸ್, ಮೈನರ್ ಗಾರ್ಡಿಯನ್ಸ್ ಯಾರು ಇರ್ತಾರಲ್ಲ, ಯಾರ ಜೊತೆಗೆ ಅವ್ರ ಮಗಳ ವಿಕ್ಟಿಮ್ ಇರ್ತಾರೆ, ಪೀಡಿತ ಅವರು ತಂದೆ ತಾಯಿ ಗಾರ್ಡಿಯನ್ಸ್ ಅವ್ರು ನಮಗೆ ಅನುಮತಿ ಕೊಟ್ಟರೆ ನಾವು ಅಪೇರ್ ಆಗ್ಬೋದು. ಇವಾಗ ನಮಗೆ ಅನುಮತಿ ಕೊಟ್ಟಿದ್ದಾರೆ ಅವರು. ಇವಾಗ ಆ ಪ್ರಕಾರ ನಾನು ಐ ಟ್ರೈ ಟು build the case so that the accused person should get punished, maximum punishment for imprisonment of life. ಸರ್, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ಬೇಟಿ ಬಚಾವ್ ಬೇಟಿ ಬಡಾವ್ ಅಂತೇಳಿ. ಈ ಬೇಟಿ ಬಚಾವ್ ಬೇಟಿ ಬಡಾವ್ ಅಂತೇಳಿ ಆದೇಶಕ್ಕೆ ಎಷ್ಟು ಮಟ್ಟಿಗೆ ಇಲ್ಲಿ ಸಿಬ್ಬಂದಿಗಳು ಆಗಲಿ ಎಷ್ಟು ಮಟ್ಟಿಗೆ ಸರಿ ಅನಿಸ್ತದೆ ನಿಮ್ಗೆ? ಪೊಲೀಸರು ಯಾವಾಗಲೂ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅಕಾರ್ಡಿಂಗ್ಲಿ ಅವರು ಕಾನೂನುಬದ್ಧ ಅವ್ರದ್ದು ಏನು ಡ್ಯೂಟಿ ಇದೆ ಅವರು ಪಾಲಿಸ್ತಾ ಇದ್ದಾರೆ. ನಾವು ಸವಣೂರು ಪೊಲೀಸ್ಗೆ ಆ್ಯಕ್ಚುಲಿ ನಾವು ಅಪ್ರಿಷಿಯೇಟ್ ಮಾಡಬೇಕು. ಸವಣೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳು, ನಮ್ಮ
CPI ಸಾಹೇಬ್ ಇದ್ದಾರೆ, ಅವರು ಶಶಿಧರ್ ಅಂತೇಳಿ, ಅವರು ನಮ್ಮ ವುಮೆನ್ ಪೊಲೀಸ್ ಇದರೊಳಗೆ ಎಲ್ಲ ಕೋಆಪರೇಟ್ ಮಾಡ್ತಾ ಇದ್ದಾರೆ. ವಿಥೌಟ್ ಡ್ರೆಸ್ ದೇ ಆರ್. ಸರ್ ಒಂದು ಪ್ರಶ್ನೆ ನಮ್ದು. ನೀವು CPI ಸಾಹೇಬ್ದು ಹೇಳ್ತಾ ಇದ್ರಲ್ಲ, ನಿನ್ನೆ ನಾವು CPI ಸಾಹೇಬ್ಗೆ ಹೇಳಿದ್ವಿ ಆ ವ್ಯಕ್ತಿಗೆ ಮಾತಾಡ್ಬೇಕಂತ ಹೇಳಿ. ವ್ಯಕ್ತಿ ಅಲ್ಲೇ ರೂಮಲ್ಲಿ ಇದಾನ. ರೂಮಲ್ಲಿ ಇದ್ದೊತ್ನಾಗ CPI ಸಾಹೇಬ್ ನಮ್ಗೆ ಏನು ಹೇಳಿಕೆ ಕೊಟ್ಟಾರ ಅಂತ ಹೇಳಿದ್ರೆ, ಇಲ್ರಿ ಆ ವ್ಯಕ್ತಿ ನಮ್ಮ ಪೊಲೀಸ್ ಸ್ಟೇಷನಾಗ ಇಲ್ಲೇ ಇಲ್ಲ ಅಂತ ಹೇಳಿ ಸುಳ್ಳು. ಅವರು ಇಟ್ ಈಸ್ ಬೈಂಡಿಂಗ್ ಆನ್ ದ ಪರ್ಸನ್ ಹ್ಯಾವ್ ಸ್ಟೇಟೆಡ್ ಇಟ್. ನನಗೆ ಇದ್ರ ಬಗ್ಗೆ ಅವ್ರು ಒಳಗಿದ್ದರೂ ಗೊತ್ತಿಲ್ಲ, ಅವ್ರು ಹೊರಗೆ ಇದಾನ ಅಂತ ಹೇಳಿ ಗೊತ್ತಿಲ್ಲ. ಇದ್ರ ಬಗ್ಗೆ ಒಳಗೆ ಇದಾನವ, ಐ ಹ್ಯಾವ್ ನೋ ಕಮೆಂಟ್ ಆನ್ ದಿಸ್. ಒಳಗೆ ಇದಾನ. ಈ ತರ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ನಂತರ ಆ ವ್ಯಕ್ತಿಗೆ ಏನ್ ಶಿಕ್ಷೆ ಆಗ್ಬೋದು? ಶಿಕ್ಷೆ ಇದು ಈ ಪೋಕ್ಸೋ ಆಕ್ಟ್ ಒಳಗೆ ನಾವು ಸೆಕ್ಷನ್ 4, ಸೆಕ್ಷನ್ 8, ಸೆಕ್ಷನ್ 12 ಆಫ್ ದ ಪೋಕ್ಸೋ ಆಕ್ಟ್ ಅಂಡ್ ಸೆಕ್ಷನ್ 376 AB ಆಫ್ ದ ಇಂಡಿಯನ್ ಪೆನಲ್ ಕೋಡ್ ಇದರೊಳಗೆ ರಿಜಿಸ್ಟರ್ ಮಾಡಿದ್ದಾರೆ. ಈ ಪ್ರಕಾರ ಮ್ಯಾಕ್ಸಿಮಮ್ ಅವರು ಜೀವಾವಧಿ ಶಿಕ್ಷೆ ಆಗ್ಬೋದು ಸರ್. ಮತ್ತು ಸರ್, ಇಂಥ ಆ ವ್ಯಕ್ತಿ ಮಾಡಿದ್ದ ಪ್ರಕರಣ ಇಂಥ ಮೂರು ಪ್ರಕರಣ ಮಾಡಿದ ಅಂತ ಹೇಳಿ ನಮ್ಗೆ ಗಮನಕ್ಕೆ ಬಂದಿದೆ ಸರ್. ಅದು ಇದು ಏನಿದೆ ಹೇಳು ವಿಚಾರ ಒಳಗಿದೆ. ದಿಸ್ ಹ್ಯಾಸ್ ಬಿನ್ ನಾಟ್ ರಿಪೋರ್ಟೆಡ್ ಪ್ರಾಪರ್ಲಿ. ಇದು ಆಗಿದೆ, ಇವನ್ ಜೊತೆಗೆ ಆಗಿದೆ ಅಥವಾ ಅಂತೇಳಿ ಆ ತರ ಕನ್ಸರ್ನ್ ಮ್ಯಾಟರ್ಸ್ ಕನೆಕ್ಟೆಡ್ ಸಿಗ್ತಾ ಇಲ್ಲ. ಅದು ಸಿಕ್ಕರು ಅವರು 3 ಮಂದಿಗೆ ನಾವು ಈ ನಿಮ್ಮ PJ ನ್ಯೂಸ್ ಮುಖಾಂತರ ವಿನಂತಿಸಿಕೊಳ್ಳೋದೇನಂದ್ರೆ, ಇದೇ ವ್ಯಕ್ತಿ ಅಥವಾ ಇಂಥದ್ದು ಬೇರೆದವ್ರ ಜೊತೆಗೆ ಏನಾದ್ರೂ ಘಟನೆ ಆದಲ್ಲಿ ದಯವಿಟ್ಟು ತಮ್ಮ ಮನೆಯಲ್ಲಿ ಕುಂತು ಇಂಥ ಮಾಡೋರಿಗೆ ಇನ್ನೂ ಬೆಳವಣಿಗೆ ಕೊಡಬೇಡಿ. ಇಂಥ ಘಟನೆಗಳಿಗೆ ನಮ್ಮ ಕಾನೂನು ನಮಗೆ ಸ್ಟ್ರಾಂಗ್ಲಿ ಸಪೋರ್ಟ್ ಮಾಡುತ್ತೆ. ಆ ಕಾನೂನು ಪ್ರಕಾರ ನಾವು ಕನ್ಸರ್ನ್ ಸ್ಟೇಷನ್ಗೆ ಹೋಗಿ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿ ನಾವು ಕ್ರಮ ತಗೋಬೇಕಂತೇಳಿ ನಾನು ಎಲ್ಲರಿಗೂ ಹೇಳ್ತೀನಿ. ಇದೇ ಇಫ್ ಎನಿಥಿಂಗ್ ರಿಪೋರ್ಟೆಡ್ ಇನ್ ದಿಸ್ ರಿಗಾರ್ಡ್, ಇದೇ ವ್ಯಕ್ತಿ ಜೊತೆಗೆ ಏನೋ ಇಂಥ ಆಗಿರೋದಿದ್ರೆ ಇನ್ನೂ ಅವ್ರಿಗೆ ಅವಕಾಶ ಇದೆ. ಅವರು ಪೊಲೀಸ್ ಠಾಣೆಗೆ ಬಂದು ತನ್ನ ಕಂಪ್ಲೇಂಟ್ ದರ್ಜ್ ಮಾಡಿ ಆಕ್ಷನ್ ಕ್ರಮ ತಗೊಳ್ಬೋದು, ನ್ಯಾಯ ಕೇಳಬಹುದು.